ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಅಂಕಲ್. ಓ ಕಾವೇರಿ, ಬಾರಮ್ಮ ಬಾ, ಕೂತ್ಕೋ. ಏನಮ್ಮ ವಿಷಯ? ಬೆಳಗ್ಗೆನೆ ಬಂದ್ಬಿಟ್ಟಿದ್ಯಾ? ವಿಷಯ ಸೀರಿಯಸ್ ಆಗೇ ಇರಬೇಕು. ಏನು ಹೇಳಮ್ಮ? ನನ್ನ ತಂದೆ ವಿಷಯವಾಗಿ ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದೆ. ನಿನ್ನ ತಂದೆ ವಿಷಯವಾಗಿ ನನ್ನ ಹತ್ರ ಮಾತಾಡಬೇಕಾಗಿತ್ತ? ಏನಮ್ಮ? ನಮ್ಮ ತಂದೆಗೆ ಆಕ್ಸಿಡೆಂಟ್ ಆಗೋಕ್ಕೂ ಮುಂಚೆ ಅವ್ರ ಮನಸ್ಥಿತಿ ಹೇಗಿತ್ತು? ಅವ್ರು ನಿಮ್ಮ ಹತ್ರ ಏನಾದರೂ ಹೇಳ್ಕೊಂಡಿದ್ರಾ? ಅಲ್ಲಮ್ಮ, ಈಗ ದಿಢೀರಂತ ಯಾಕೆ ಹೇಳ್ತಿದ್ಯಾ? ಕೆಲವು ವಿಷಯಗಳನ್ನ ತಿಳ್ಕೊಬೇಕಾಗಿದೆ, ಅದಕ್ಕೆ ಕೇಳ್ತಾ ಇದ್ದೀನಿ. ದಯವಿಟ್ಟು ಹೇಳಿ. ಆಕ್ಸಿಡೆಂಟ್ಗೆ ಮುಂಚೆ ನಿಮ್ಮಪ್ಪ ಟೆನ್ಷನಲ್ಲಿದ್ದ. ನಾನು ಏನೇ ಕೇಳಿದ್ರೂ ಸಹ ಏನೂ ಹೇಳ್ತಾ ಇರಲಿಲ್ಲ. ಆಗಾಗ ನಿಮ್ಮ ಚಿಕ್ಕಪ್ಪ ರಘುಪತಿ ಜೊತೆ ಗಲಾಟೆ ಆಗ್ತಿತ್ತು. ಆ ವಿಷಯಕ್ಕೆ ಟೆನ್ಷನಲ್ಲಿದ್ದಾನೆ ಅಂತ ನಾನು ಸುಮ್ಮನಿದ್ದೆ. ಅಪ್ಪನಿಗೆ ಯಾರಿಂದಾದರೂ ತೊಂದರೆ ಇತ್ತಾ? ಅವ್ರನ್ನ ಕಂಡ್ರೆ ಯಾರಿಗಾದ್ರೂ ಆಗ್ತಾ ಇರ್ಲಿಲ್ವಾ, ಅಥವಾ ಅವ್ರಿಗೇನಾದ್ರೂ ಸಮಸ್ಯೆಗಳಿತ್ತಾ? ನಿನ್ನಪ್ಪ ತುಂಬ ಒಳ್ಳೆಯವನು, ಒಳ್ಳೆ ಮನಸ್ಸಿರೋನು. ಶತ್ರು ಸಹ ಅವನ ಸ್ನೇಹ ಬಯಸೋದಕ್ಕೆ ನೋಡ್ತಾ ಇದ್ದ. ಅಂಥವನಿಗೆ ಸಮಸ್ಯೆ ಇರೋದಕ್ಕೆ ಹೇಗಮ್ಮ ಸಾಧ್ಯ? ಅಪ್ಪ ಆಕ್ಸಿಡೆಂಟ್ ಆಗೋಕ್ಕೂ ಮುಂಚೆ ನಿಮ್ಮನ್ನ ಭೇಟಿ ಆಗ್ಬೇಕು, ನಿಮ್ಮ ಜೊತೆ ಮಾತಾಡ್ಬೇಕು ಅಂತೇನಾದ್ರೂ ಹೇಳಿದ್ರಾ? ಇಲ್ಲವಲ್ಲಮ್ಮ. ಅಲ್ಲ, ಯಾಕೆ ಹೀಗೆ ಕೇಳ್ತಾ ಇದ್ದೀಯಾ? ಹೇಳ್ತೀನಿ. ಆಕ್ಸಿಡೆಂಟ್ ಆಗೋಕ್ಕೂ ಮುಂಚೆ ಅಪ್ಪ ನಿಮ್ಗೇನಾದ್ರೂ ಫೈಲ್ ಕೊಟ್ಟಿದ್ರಾ? ಹೌದಮ್ಮ, ಯಾವುದೋ ಹೊಸ ಪ್ರಾಜೆಕ್ಟ್ ಫೈಲ್ ಕೊಟ್ಟಿದ್ದ. ನೀವದನ್ನ ನೋಡಿದ್ರಾ? ಅದ್ರಲ್ಲಿ ಏನಿತ್ತು? ರಾಜೇಶನಿಗೆ ಆಕ್ಸಿಡೆಂಟ್ ಆದಮೇಲೆ ಆ ಪ್ರಾಜೆಕ್ಟ್ ಬಗ್ಗೆ ಯಾರೂ ಮಾತಾಡಲೇ ಇಲ್ಲ. ಹಾಗಾಗಿ ನಾನು ಸಹ ಆ ಫೈಲ್ ಬಗ್ಗೆ ಗಮನ ಕೊಡೋಕ್ಕಾಗಲಿಲ್ಲ. ಈಗ ಆ ಫೈಲ್ ಎಲ್ಲಿದೆ? ಮನೇಲೆಲ್ಲೋ ಇರಬೇಕು. ಯಾಕಮ್ಮ? ಅದನ್ನ ಹುಡ್ಕೊಂಡು ತಗೊಂಡ್ ಬರ್ತೀರಾ? ಯಾಕೆ ಅಂತ ನಿಮ್ಗೆ ಆಮೇಲೆ ಗೊತ್ತಾಗತ್ತೆ. ಸರಿಯಮ್ಮ. ಖಾತೆ ಇಲ್ಲ, ನಿಧಿನ್ ಮಾತಾಡಿಸ್ಬೋದು. ನಿಧಿ ಪುಟ್ಟ, ಸ್ಕೂಲಿಗೆ ರೆಡಿ ಆಗ್ತಾ ಇದೆಯಾ? ವೆರಿ ಗುಡ್. ಹಾಂ, ಬುಕ್ಸ್ ಜೋಡಿಸ್ಕೋ, ನಾನು ನಿನಗೆ ಶೂಸ್ ಹಾಕ್ಕೊಡ್ತೀನಿ. ಓಕೆ? ಸರಿ. ಗುಡ್ ಗುಡ್. ಕೊಡು. ಇವನ್ಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ಬೇಕಂತಾನೆ ಮಾಡ್ತಿದ್ದಾನೆ ಅನ್ಸತ್ತೆ. ಕೊಡು ಪುಟ್ಟ. ಪ್ರಬಲ, ನನ್ನಿಂದ ನನ್ನ ಮಗಳಿಂದ ದೂರ ಇರು ಅಂತ ನಿನಗೆ ಹೇಳಿಲ್ವಾ? ಏನ್ ಬೇಕಂತ ಮಾಡ್ತಾ ಇದ್ಯಾ? ನೀನ್ ನಿಜವಾಗ್ಲೂ ನಿಧಿನ ಕಾಳಜಿ ಮಾಡೋದಿದ್ರೆ ನಮ್ಮಿಂದ ದೂರ ಇರ್ತಾ ಇದ್ದೆ. ಜೋಡಿ ಹಕ್ಕಿ ತರ ಇದ್ದ ನಿಮ್ಮ ಅಕ್ಕ ಭಾವ ಈಗ ಸ್ಟೇಷನ್ಗೆ ಹೋಗಿ ಬಂದಾಗಿಂದ ಹಾವು ಮುಂಗ್ಸಿ ತರ ಕಿತ್ತಾಡ್ತಿದಾರಲ್ರಿ. ಏನೋ ಆಗಿದೆ. ಸಮಥಿಂಗ್ ಇಸ್ ರಾಂಗ್. ನಥಿಂಗ್ ಇಸ್ ರಾಂಗ್. ನಮ್ಮ ಅಕ್ಕ ಭಾವ ಆದರ್ಶ ದಂಪತಿಗಳಿದ್ದ ಹಾಗೆ. ಅವ್ರ ನಡುವೆ ಸಮಸ್ಯೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಹೌದು, ಆದರ್ಶ ದಂಪತಿಗಳೇ. ಇಂಥವ್ರನ್ನೇನಾದ್ರು ಆದರ್ಶವಾಗಿ ತಗೊಂಡ್ರೆ ಮನೆ ಎಲ್ಲ ಹಾಳಾಗೋಗುತ್ತಷ್ಟೆ. ಇನ್ನೇನು ನಿನ್ನ ಆದರ್ಶವಾಗಿ ತಗೋಬೇಕಾ? ಏನಂದ್ರಿ? ಏನಿಲ್ಲ ಕಣೆ, ನಿನಗೆ ನಮ್ಮ ಅಕ್ಕ ಭಾವನ್ ಕಂಡ್ರೆ ಆಗಲ್ಲ. ಅದಕ್ಕೆ ಅವ್ರು ಏನು ಮಾಡಿದ್ರು ನಿಂಗೆ ಸರಿ ಹೋಗಲ್ಲ. ನಿಮ್ಮನ್ನಂದು ಏನ್ ಪ್ರಯೋಜನ? ಸತ್ಯ ಅನ್ನೋದು ಈಸಿಯಾಗಿ ಸಿಗಬಾರ್ದು ಅಂತ ನ್ಯಾಯ ದೇವತೆ ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರೆ. ಕಣ್ಣು ಮುಂದೆ ಕಾಣಿಸೋದನ್ನೇ ನಂಬದೇ ಇರೋ ಜನ ಇನ್ನು ಕಣ್ಣಿಗೆ ಬಟ್ಟೆ ಕಟ್ಟಿದ್ರೆ ನಂಬ್ತಾರಾ?
ಇವತ್ತಲ್ಲ ನಾಳೆ ನಿಮ್ಮ ಅಕ್ಕ ಭಾವನ ಮೇಲೆ ಇಟ್ಟಿರೋ ನಂಬಿಕೆ ಕುರುಡ್ ನಂಬಿಕೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಆವಾಗ ನನ್ನ ಮಾತನ್ನ ನಂಬ್ತೀರಾ?